ಟೈಮ್ ಆಗೇ ಹೋಯ್ತು, ಚಾನ್ಸ್ ಇಲ್ಲ. ಈಶಾ ಪರಿಸ್ಥಿತಿ ಹೆಂಗಿದೆ ಅಂತಂದರೆ 5 ನಿಮಿಷ ಡಿಲೇ ಅಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅರ್ಧ ಗಂಟೆನಾ? 3 ತಿಂಗಳಿಂದನೇ ಬುಕ್ ಮಾಡಿರೋದು. ದುಡ್ಡು ಎಲ್ಲ ಹೋಯ್ತು. ಬನ್ನಿ ವಾಪಸ್ ಹೋಗೋಣ. ಅವ್ರಿಗೋಸ್ಕರ ಅರ್ಕೆ ಮಾಡ್ಕೊಂಡಿದ್ದು ನಾನು. ನನಗೋಸ್ಕರ ಹುಷಾರಿಲ್ಲ ಅಂದ್ರೂ ಕಷ್ಟಪಟ್ಟು ಬಂದಿದ್ದೀನಿ ನಾನು. ನೋಡಿ ಇವಾಗ ಟ್ರೈನು ಲೈಟ್ ಅಂತೆ. ಸಮೋಸ ಆಮೇಲೆ ಮೊಲೀಸ್ ಹಾಂ ನೀರು ಒಂದಿಷ್ಟಿದ್ದು ಎನರ್ಜಿ ಒಳಗಡೆಯಿಂದ ತೊಗೊಳ್ತಾ ಇದ್ದೀವಿ. ರಾಯರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಲ್ಲ, ಅದರ್ಸ್ ವೈ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಎಸ್, ನೆನ್ನೆ ಅಕ್ಕಬಾವು ಬಂದಿದ್ರು, ಎಲ್ಲ ಇಲ್ಲೇ ಇದ್ದಾರೆ. ಇವತ್ತು ನಾವು ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಬಟ್ ನಮ್ಮಮ್ಮ ಇನ್ನೂ ರಿಕವರಿ ಆಗಿಲ್ಲ. ಅವ್ರಿಗೆ ಇನ್ನು ಅಮ್ಮ ಇನ್ನೂ 1 ವಾರ ಅಲ್ಲಮ್ಮ, ಐ ಥಿಂಕ್ ಡಾಕ್ಟ್ರ್ ಹೇಳಿರೋದು. ಹಾಂ, ಓಕೆ. ಎಸ್, ಅಕ್ಕ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇವತ್ತು 1 ಗಂಟೆಗೆ ಹೊರಡ್ತಾ ಇದ್ದೀವಿ ನಾವು. ಬಾವಾ, ಟ್ರೈನ್ ಇರೋದು ಎಷ್ಟು ಗಂಟೆಗೆ ಬಾವಾ? 2:40. ಎಲ್ಲಿರೋದು ಪಿಕಪ್ ನಮಗೆ? ಪಿಕಪ್ ಇಲ್ಲಿಂದ ಹೋಗ್ಬೇಕು, ಬಂಡದ ಬಾಲ. ಹಾಂ, ಬಂಡಿನ ಬಾವದ ಬಂಡಿಗೆ ಬಾಲ. ಬಂಡದ ಬಾಲವ ಏನು ಬಾಲ ಇಲ್ಲ, ಟ್ರೈನ್. ಅಮ್ಮ ಅಮ್ಮ ನಮ್ಮದು ಪಿಕಪ್ ಎಲ್ಲಿರೋದಮ್ಮ? ಬಂಡದ ಬಾಲ. ಭೈರಪ್ಪನ ಬಂಡದ ಒಳ್ಳೆ ಅಂತ. ಓಕೆ, ಎಲ್ಲಿ? ಹಾಂ, ಓಕೆ, ಗೊತ್ತಾಯಿತು. ಹೌದಾ, 1 ಅವರ್. ಓಕೆ, ಏನು ತಿನ್ನಿಸ್ತಾ ಇದೆಯಾ ನನಗೆ? ರಾಗಿ ಆ್ಯಪಲ್ ಮಿಕ್ಸು. ಹೌದು, ಓಕೆ. ನಿನ್ನೆ ಅವರ ಅಮ್ಮಮ್ಮನ್ನ ಮಿಸ್ ಮಾಡಿಕೊಂಡು ನಮಗೆ ನಿದ್ದೆ ಕೊಟ್ಟಿಲ್ಲ. ಲಿಟ್ರಲಿ ಎಷ್ಟು ಸತಿ ಇದೆ ಗೊತ್ತು ನನಗೆ. ತಲೆ ಹೆಂಗೆ ಇಟ್ಕೊಂಡ್ಬಿಟ್ಟಿದೆ ಅಂತಂದರೆ, ಹಾಂ, ಆವಾಗ ಇದ್ದು ಮುಖ ನೋಡ್ತಾನೆ, ಮುದ್ದಿಸ್ತಾನೆ, ಕೇಳ್ತಾನೆ. ಓಕೆ ಪಾಪಮ್ಮ, ಆರ್ ಯು ಓಕೆ? ಓಕೆ 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 ಹ್ಞೂ ಸರಿ. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಮತ್ತು ಏನದು ತರಕಾರಿ, ಅದಕ್ಕೇನಂತಾರೆ? ಸಾಗು ಸಾಗು ಸಾಗು. ಜೂರಿ ರೂರಿ ರಮ್ ಜೂರಿ ರೂರಿ ರಮ್ ಡಮ್ ಜೂರಿ ರೂರಿ ಡಮ್. ಗೋವಾಕ್ಕೆ ಅಮ್ಮ ವಾಂಗಿಬಾತ್ನ ಕಲಸಿ ಹಿಡ್ಕೊತಾ ಇದೆ. ಅದೆಲ್ಲ ಒಂದು ಮಾಮೂಲಿ ಹೋಟ್ಲಲ್ಲಿ ಪಾರ್ಸಲ್ ಕೊಡ್ತಾರಲ್ಲ, ಅದಕ್ಕೆ ಹಾಕ್ಕೊಂಡು ಹೋಗೋದಲ್ಲಮ್ಮ, ಎಲ್ಲ ಹಂಗೆ ತಿನ್ಕೊಳಕ್ಕೆ. ಅದಿನ ಬಾಕ್ಸ್ ಇನ್ನೂ ಬಂದಿಲ್ಲ. ಅದೇ ಆ ಟ್ರೈನಲ್ಲಿ ಚೆನ್ನಾಗಿರಲಿಲ್ಲ ಅಂತ ತಾನೆ? ಮತ್ತೆ ಓಕೆ 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 ಹ್ಞೂ ಸೂಪರ್. ಅಂತಿಂದು ಫೈನಲ್ ಆಗಿ ರೆಡಿ ಆಗಿಬಿಟ್ಟು ಹೋಗಿ ರೆಡಿ ಮಾಡ್ಕೊಳ್ಳೋಷ್ಟೊಳಗೆ ಎಷ್ಟು ಬಿಸಿನೀರು ಕಾಯಿಸ್ಕೊಂಡು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ. ಆ್ಯಕ್ಚುಲಿ 2:40ಕ್ಕೆ ಟ್ರೈನು. ನಾವಿನ್ನೂ 2 ಕಾಲಿಗೆ ಇಲ್ಲೇ ಇದ್ದೀವಿ. 1 ಕಾಲು, ಸಾರಿ, ಶಾಕು ಇಟ್ಕೊಂಡಿರೋದ. ಎಲ್ಲ ಬಾಗಿಲು ಹಾಕೊಂಡು ಹೋಗ್ಬೇಕೇನಮ್ಮ? ಏನಮ್ಮ? ಹಾಂ, ಓಕೆ, ಬರ್ತೀವಿ. ಆನವನ್ನ ಬರ ಅಂತ ಎಬ್ಬಿಸ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಟೈಮ್ ಆಗೇ ಹೋಯ್ತು, ಚಾನ್ಸ್ ಇಲ್ಲ. ಈಶಾ ಓ, ಅದು ಯಾರವಂಗೆ ಆಚೆ ಈಶಾ ನಂಗೆ ಬಾಗಿಲು ಹಾಕ್ಬಿಟ್ಟಿರೋದು ಪಾಪಚ್ಚೆ. ಮಗನೆ ಓಕೆ, ಹಾಂ ಹಾಕಿದ್ದೀನಿ, ನಿಂಗೆ ಕೊಟ್ಟಿದ್ದು ಹಾಕಿದ್ದೀನಿ. ಪಾಪ ನೀ ಬಾ, ಫಸ್ಟು ಆಚೆ ಬಾ ಟ್ರೈನಲ್ಲಿ ಬಾ. ಪಾಪ ಅವ್ನು ಯಾರು ನೋಡ್ತಾರೆ ಬಿಡವ. ಫಸ್ಟು ಟ್ರೈನ್ ಹೋಗ್ಬಿಟ್ರೆ ಅದೆಲ್ಲ ವೇಸ್ಟ್ ಆಯ್ತದೆ. ಏನಮ್ಮ? ಹಬ್ಬಾ, ಟೈಮ್ ಎಷ್ಟು? 1:15. ಎಲ್ಲ ಗಾಯ ಮಾಡ್ಕೊ. ಹೊಟ್ಟೆ ಉರ್ಸು ಜೊತೆಗೆ ನನಗೆ ನಿಮ್ಮ ಅಪ್ಪಂಗೆ ನಡೆದು. ಓಕೆ ಓಕೆ, ಎಲ್ಲ ಪ್ಯಾಕಿಂಗ್ ಆಗಿದೆ, ಹೋಗ್ತಾ ಇದೆ.
ಎಲ್ಲ ಅದು ಕೂತ್ಕೊಂಡಿದ್ದಾರೆ ನೋಡಪ್ಪ. ಎಲ್ಲ ಆಯ್ತಲ್ಲ ಅಣ್ಣ? ಏನಾಗ್ತಿದೆ? ಸಾಲ್ತಾ ಇಲ್ವಾ? ಪರಿಸ್ಥಿತಿ ಹೆಂಗಿದೆ ಅಂತಂದರೆ 5 ನಿಮಿಷ ಡಿಲೇ ಅಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅರ್ಧ ಗಂಟೆನಾ? ಮ್ಯಾಪೇ ಅಷ್ಟು ತೋರಿಸ್ತಾ ಇದೆ. ಇದಕ್ಕೆ ನೀವು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬಫರಿಂಗ್ ಇಟ್ಕೊಳ್ಳೇಬೇಕು ಇವಾಗ. ಹೌದು. ಅಕ್ಯುರಸಿ ಟೈಮ್ ಅಲ್ಲ ಅಲ್ಲ ಅಂದ್ರೆ ಇವಾಗ ಹೋಗ್ತಾ ನಿಮ್ಗೆ ಸಿಗ್ನಲ್ಸ್ ಆಗಿರ್ಬೋದು, ಯಾವ್ದೋ ಒಂದು ಸ್ವಲ್ಪ ಲ್ಯಾಗ್ ಆದ್ರೆ ಅಲ್ಲೊಂದು 5-10 ಮಿನಿಟ್ಸ್ ಹೊಟ್ಟೋಗುತ್ತೆ. ಓಕೆ. 10-15 ಮಿನಿಟ್ಸ್ ಅದು ಬಫರಿಂಗ್ ಅರ ಸಿಗುತ್ತೆ. ನೀವು ಅಟ್ಲೀಸ್ಟ್ ಯಲಹಂಕ ಹತ್ಕೋಬೋದು. ಇಲ್ಲೋಗಿ ಅಕ್ಯುರಸಿ ಟೈಮ್ನ ಮೈಂಟೈನ್ ಮಾಡೋಕ್ಕಿಂತ ನೀವು ಒಂದು 10-15 ಮಿನಿಟ್ಸ್ ಬಾವ ನಾನು ಚೆಕ್ ಮಾಡ್ಕೊಂಡೆ, ನೀವು ಸರಿ ಚೆಕ್ ಮಾಡಿ ಅಲ್ಲಿದೆಯಾ ಅಂತ. ಸೊ ಅಲ್ಲಿಂದ ಡೈರೆಕ್ಟ್ ಯಲಹಂಕ ಹೋಗ್ಬಿಟ್ಟು ಅಲ್ಲಿಂದ ಒಂದು 20 ನಿಮಿಷ ಬಫರಿಂಗ್ ಸಿಗುತ್ತೆ. ಅಂದರೆ ನಾವು 2:45ಗೆ ರೀಚ್ ಆಗಿರ್ತೀವಿ ಸರ್. ಅದು ಅಲ್ಲಿಗೆ ಡೈರೆಕ್ಟಾಗಿ ಅಲ್ಲಿಗೆ ಹಾಕ್ಬಿಡಿ. ಹೌದಾ? ಸೊ ನಾವು ಇವಾಗ ಹೋಗ್ತಾ ಇರೋದು ಟ್ರೈನ್ ಬಂದು ವಂದೇ ಭಾರತ್. ಅದು 1 ನಿಮಿಷನೂ ನಿಲ್ಸಲ್ಲ ಅಂತ ನಮ್ಮ ಭಾವ ಹೇಳ್ತಾ ಇದ್ದಾರೆ. ಈಗ ಅವರು ವ್ಲಾಗ್ ಮಾಡ್ಕೊಬೇಕಾದ್ರೆ ಇಲ್ಲ 1 ನಿಮಿಷನೂ ಲೇಟ್ ಮಾಡಲ್ಲ. 2 ನಿಮಿಷ ಇಲ್ಲಿ ನಿಲ್ಸ್ತಾರೆ. ಕರೆಕ್ಟ್. ಎಲ್ಲಿ? ಯಲಹಂಕದಲ್ಲಿ. ಸೊ ನೀವು ಹಿಂದೆ ನಾವು ಸ್ವಲ್ಪ ಗ್ಲಿಮ್ಸ್ ನೋಡಿದ್ರಲ್ಲ, ಹಾಗೆ ಅಮ್ಮ ಫುಲ್ ಟೆನ್ಷನು, ಎಲ್ಲರೂ ಟೆನ್ಷನ್. ಆ್ಯಕ್ಚುಲಿ 3 ತಿಂಗಳ ಹಿಂದೆನೇ ಬುಕ್ ಮಾಡಿರೋದು, ದುಡ್ಡೆಲ್ಲ ಹೋಯ್ತು, ಬನ್ನಿ ವಾಪಸ್ ಹೋಗೋಣ ಹಾಗೆ ಹೀಗೆ ಅಂತ ಅನ್ಕೊಂಡು ಅಮ್ಮ ಟೆನ್ಷನ್ ಆಗಿದ್ರು. ಲಕ್ಕಿಲಿ ಇನ್ನೊಂದು ಅದೇನು ಅದು ಮೈಂಡಲ್ಲೂ ಇರಲಿಲ್ಲ. ಸರಿ ಇರು ಅಂತ ಅಂದ್ಬಿಟ್ಟು ಅದೆಲ್ಲ ಚೆಕ್ ಮಾಡಿದ್ಮೇಲೆ ಯಾರಮ್ಮ ಇವರು ಒಂದಷ್ಟು ಸಜೆಷನ್ ಕೊಟ್ಟರೆ ನಾವು ಮೆಟ್ರೋದಲ್ಲೆಲ್ಲ ಹೋಗ್ಬಿಡೋಣ ಹಾಗೆ ಹೇಗೆ ಅಂತೆಲ್ಲ ಸ್ಕೆಚ್ ಹಾಕೊಂಡಿದ್ದು. ಮೋಸ್ಟ್ಲಿ ಮಿಸ್ಸೇ ಅನ್ನೋ ಥರ ಎಲ್ಲ ಆಗಿತ್ತು. ಬಟ್ ಲಕ್ಕಿಲಿ ಈಗ ನಾವು ಹೌದು ಬಿಕಾಸ್ ಇವನಿಂದನೇ ಲೇಟ್ ಆಗಿದ್ದು ನಮಗೆಲ್ಲ. ಹೌದಾ? ಇಲ್ಲ ಅಲ್ಲ, ಗುಡ್ ಬಾಯ್ ಅವ. ಮತ್ತೆ ಇನ್ಯಾರಿಂದ ಲೇಟು? ನಾವುಗಳು ಲೇಟಾ? ಓಕೆ. ಇದು ಬಾವ ಯಾವ ಸ್ಟೇಷನ್ ಫಸ್ಟ್ ಹೋಗ್ಬೇಕಾಗಿದ್ದು? SMVT ಸ್ಟೇಷನ್ ಹೋಗ್ಬೇಕಾಗಿತ್ತು. ಅದೇನೋ ಸಮಥಿಂಗ್ ವಿ ಟಿ. ಈಗ ಅಲ್ಲಿಂದ ಯಲಹಂಕಗೆ ಹೋಗ್ತಾ ಇದ್ದೀವಿ. ಅಲ್ಲಿ 1-2 ನಿಮಿಷ ನಿಲ್ಲಿಸ್ತಾರೆ, ಅಲ್ಲಿ ಬೇಗ ಹತ್ಕೊಂಡು ಹೋಗ್ಬೇಕು. ಬಟ್ ಲಕ್ಕಿಲಿ ಇನ್ನೊಂದು 20 ನಿಮಿಷ ಟೈಮ್ ಇರುತ್ತೆ ಅಲ್ಲಿ ಮಾತಾಡ್ಕೊಂಡು ಸ್ಟೇಷನ್ ನೋಡ್ಕೊಂಡು. ಅರ್ಧ ಗಂಟೆ ಟೈಮು. ಸ್ವಲ್ಪ ಇವನಿಗೆಲ್ಲ ಒಂಚೂರು ಊಟ ಮಾಡಿಸ್ಕೊಂಡು ಹಿಂಗಿತ್ತು. ಆ್ಯಕ್ಚುಲಿ ಸಿಕ್ಕಾಬಿಟ್ಟು ಈಗ ನಿಮ್ಗೆ ವಿಡಿಯೋದಲ್ಲಿ ನಾವು ಹೇಳ್ಬೇಕಾದ್ರೆ ಅಲ್ಲಿ ಏನೂ ಇಲ್ಲ, ಬಟ್ ಎಲ್ಲರ ಮುಖದಲ್ಲಿ ಗಾಬರಿ. ಭಾವ ಅಂತೂ ಫುಲ್ ಹಿಂಗೆ ಅಯ್ಯಯ್ಯೋ 15 ಮಿನಿಟ್ಸ್ ಎಲ್ಲ ವಿಷಯದಲ್ಲಿ. ಹೌದು. ಈಗ அவ்வளவுதான் போட்டு பொழப்பாரு. ಹೌದು, அப்பதான் போட்டு பொழப்பாரு. அது பாவம் யாரும் இல்ல, மாமியை தான் போட்டு பொழப்பாரு. ಮಾಮ ಇದು ಪಾತ್ರವ್ರೆ ನಾನು ಹೇಳ್ದೆ ಅಂತಿರುತ್ತೆ. ನಾನು ಇಲ್ಲ ಅಂದ್ರೆ ಹಿಂಗೆ ಇವರೆಲ್ಲ ಅಂತ. ಬಂತುಪ್ಪ ಫೈನಲಿ ಬಂತು ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು. ಪ್ಲಾಟ್ಫಾರ್ಮ್ 1.
ಇದು ಸ್ಟೇಷನ್ ಸ್ಟಾಪಾ? ಸ್ಟಾಪ್ ಬಟ್ ರೈಲ್ವೆ ಸ್ಟೇಷನ್. ಸ್ಟೇಷನ್ ರೈಲ್ವೆ ಸ್ಟೇಷನ್ನೇ ಒಂದಿತ್ತು. ಬಟ್ ಎಲ್ಲ ಟ್ರೈನು ಒಂದು ಇಲ್ಲಿ ಸ್ಟಾಪ್ ಮಾಡ್ತಾರೆ. ಅದ ವಾಟ್ ಇಸ್ ದಟ್ ವಂದೇ ಭಾರತ್ಲ ಒಂದು ಸ್ವಲ್ಪ ಸ್ಟೇಷನ್ಲೇ ಒಂದು ಸ್ಟಾಪ್ ಮಾಡ್ತಾರೆ. ಅದೇ ಪ್ರಾಬ್ಲಮ್, ಅದೇ ಭಯ ನನಗೆ. ನೆಕ್ಸ್ಟ್ ಸ್ಟಾಪ್ ಇರೋದು ಮಂತ್ರಾಲಯನ ಕಣಮ್ಮ. ಇಲ್ಲಿ ಒಂದು 2 ಇದೆ. ಇಲ್ಲ ಹೌದಾ? ಮಂತ್ರಾಲಯಕ್ಕೆ ಮುಂಚೆ 5 o'clock ಒಂದು ಸ್ಟಾಪ್ ಇರುತ್ತೆ. ಹೊಸನಗರ ಇರ್ಬೋದು. ಕಷ್ಟ ಆಗೋಯ್ತಪ್ಪ, ಕಷ್ಟ ಆಗೋಯ್ತು. ಓಕೆಪ್ಪ. ಹಾಂ ಲಕ್ಕಿ ಪಾಪಚ್ಚಿ ನನ್ನ ಮಗ ಸದ್ಯ ಈ ನಮ್ಮ ಕಷ್ಟಗಳೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಗಲಾಟೆ ಮಾಡಿಲ್ಲ ಏನು. ಅವನಿಗೋಸ್ಕರ ಅರ್ಕೆ ಮಾಡ್ಕೊಂಡಿದ್ದು ನಾನು. ನನಗೋಸ್ಕರ ಹುಷಾರಿಲ್ಲ ಅಂದ್ರೂ ಕಷ್ಟಪಟ್ಟು ಬಂದಿದ್ದೀನಿ ನಾನು. ಓಕೆ, ಲಗೇಜ್ ಎತ್ಕೊಂಡು ಬನ್ನಿ. ಮೋಣಿ 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 ಮೋಣಿ. ಓ ಮೈ ಗಾಡ್, ಹೌದಾ? ನನಗೆ ನೆನ್ನೆ ಬೇರೆ ನಿದ್ರೆ ಇಲ್ಲ, ತಲೆ ಇಟ್ಕೊಂಡೈತೆ. ಓಲಿ ಬಿಡಿ, ಏನಾದರೂ ಆಗಲಿ ಬಿಡಿ, ಆ ಥರ ಮೈಂಡ್ ಸೆಟಲ್ಲಿತ್ತು. ಎಲ್ಲಿ ಸ್ಟೇಷನ್? ಇದೇನಾ ಸ್ಟೇಷನ್ ಅಂತ ಫಸ್ಟ್ ನೋಡ್ಬೇಕು ಈಗ ನಾವು, ಅಲ್ವಾ? ಸರ್ ಇದು ಒಂದೇ ಭಾರತ್ ಇಲ್ಲಿಗೆ ಇಲ್ಲೇ ಬರುತ್ತೆ ಅಂತ. ಒಂದೇ ಭಾರತ್ ಅಂದರೆ ಮುಗೀತು, ಅದಿರೋದೇ ಒಂದೇ ಭಾರತ್. ಒಂದೇ ಭಾರತ್. ಸೊ ಇಲ್ಲೇ ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ. ಅದು ಚೆನ್ನಾಗಿರುತ್ತಾ? ಓ ಅಲ್ಲಿ ಹಾಕ್ಲಾ ಇಲ್ಲ ಪಾಪ. ದಿಸ್ ಇಸ್ ಕಾಲ್ಡ್ ರಿಪನ್ ಪಗೋಡಾ. ಇಟ್ಸ್ ಫೇಮಸ್ ಇನ್ ತಮಿಳ್ನಾಡು. ಮಾಡ್ತಾರಾ? ಅದು ಮುನ್ನಡೆ சொல்லல ನೀ. ನಾನು ತಿನ್ಕೊಬಿಡ್ಲಾ? ಏನಮ್ಮ? ಹಾಂ, ಟ್ರೈನ್ ಬಂದ್ಬಿಟ್ರೆ ಕಷ್ಟ ಅಲ್ಲ? ಸೂಪರ್. ಏನಾಯ್ತಮ್ಮ? ಹೌದಾ? ಓ ಆ ಕಿಲ್ಲಿನಾ? ನಾನು ಇಂಗ್ಲೀಷ್ ಕಿಲ್ಲಿ ಅನ್ಕೊಂಡ್ಬಿಟ್ಟಿರೋ. ವೇಪರ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಿರೋದು ನೋಡಿ, ಎಂಜಾಯ್. ಬರ್ತಾ ಬರ್ತಾ ಎಷ್ಟು ಜನಗಳಾಗೋದ್ರು ನೋಡಲ್ವಾ? ಓಹೋ, ಹಾಂ ಆಯ್ತು. ಎಲ್ಲಿ ಬಾ ನೋಡಿ, ಇವಾಗ ಟ್ರೈನು ಲೇಟ್ ಅಂತೆ. ಹಾಂ, ಒಂದೇ ಭಾರತ್ 1 minute ಕೂಡ ಲೇಟ್. ಒಂದೇ ಭಾರತ್ 1 minute ಕೂಡ ಲೇಟ್ ಆಗಲ್ಲ ಅಂತ ಹೇಳಿದ್ರು. ಅದೇ ಒಂದೇ ಭಾರತ್. ಏನಮ್ಮ ಮುಕ್ತಲ್ಲಿ ನೋಡಿ ಮಂದಹಾಸ. ಲೇಟ್ ಆದರೂ ಸದ್ಯ ಪರವಾಗಿಲ್ಲ, ರೀಚ್ ಆಗಿದ್ದೀವಿ ಅಂತ. ಲೇಟ್ ಆದರೂ ಪರವಾಗಿಲ್ಲ. ಫೈನಲಿ ನಮ್ಮ ಟ್ರೈನು ಬಂದಾಯ್ತು. ಒಂದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಪಾಪ ನಾನು ಈ ಟ್ರೈನಲ್ಲಿ. ಅಂತೆ. ವಾವ್, ಸೂಪರು ಅಮ್ಮ. ಫಸ್ಟ್ ಟೈಮ್ ಅಲ್ಲ, ನಾನು ಫಸ್ಟ್ ಟೈಮ್ ಅಂದೆ. ನೀನು ಫಸ್ಟ್ ಟೈಮಾ ಪಾಪ? ಟ್ರೈನಲ್ಲೇ ಹೋದೋಳಲ್ಲ. ಓಕೆ, ಇದೆ ಯಾವುದಪ್ಪ ಪ್ಲ್ಯಾಟ್ಫಾರ್ಮು? ಅಯ್ಯೋ
ಅಯ್ಯೋ ಪಾಪ ಬೇಗ ಹೋಗಿ. ಕುಂಟ್ಕೊಂಡು ಹೋಯ್ತದೆ ಮಗ. ಅಯ್ಯೋ ಅಯ್ಯೋ ಸೂಪರ್, ಫಸ್ಟ್ ಟೈಮ್ ನಾನು. ಸಖತ್ ಸಖತ್ ಸಖತ್. ಹೋಗಿರಿ ಹೋಗಿರಿ, ಅತ್ತಿ 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 ಅತ್ತಿ. ಯಾವುದು? ಓಕೆ, ನೋಡ್ಬಿಡಿ. ಇಬ್ಬಿಬ್ರು ಚೆಕ್ ಮಾಡ್ತಾ ಇದೆ. ಹಾಯ್ ಹೇಗಿದ್ದೀರಾ? 1 2 3 4 5 6 ಅಮ್ಮ. 1 to 6 ನೋಡಿದ್ರ ಕನ್ಫ್ಯೂಷನ್ ಆಗಿ. ಹಾಯ್ ಆರಾಮ? ಹಲೋ ಹಾಯ್. ಚೆಕ್ ಮಾಡಿಸ್ತೀಯ ನೀನು? ಒಂದೇ ಸರ್ ಅವು ಟಿಕೆಟ್ ಒಂಚೂರು ನೋಡೋಣ ಇಲ್ಲಿ. ಇದು ಬೋಗಿ ಯಾವುದಿದೆ? ನೋಡಿದ್ರ ಎರಡು ಬೋಗಿ ದಾಟಬೇಕು ಪಾಪ. ಇಲ್ಲ ಪರವಾಗಿಲ್ಲ, ಬಿಡು. ಓಕೆ, ಫೈನಲಿ ನಾವೇ ತಪ್ಪಾಗಿದ್ದು. 3 ಬೋಗಿ ದಾಟಿ ಇಲ್ಲಿಗೆ ಬಂದಿದ್ದು. ನಮ್ಮದು C7 ಅಲ್ಲ. ಆಮೇಲೆ ನಮ್ಮ ಜಾಗದಲ್ಲಿ ನಾವೇ ಕೂತ್ಕೊಂಡ್ಬಿಟ್ಟು ನಮ್ಮ ಸೀಟ್ನ ಹುಡುಕ್ತಾ ಇದ್ದೀವಿ ನಾವು ಅಲ್ಲೆಲ್ಲೋ. ಹಾಗಿತ್ತು. ಫೈನಲಿ ರೀಚ್ ಆದ. ಒಂದು ಸ್ವಲ್ಪ ಜಾರಿ ಬಿಡಮ್ಮ. ಫುಲ್ ಎದ್ದೇ ಬಿಟ್ರಿ, ಜಾಗ ಸಾಲಲ್ಲ ಅಂತಾನ ಅಮ್ಮ. ಸುಸ್ತಾಗೋಯ್ತಲ್ಲ. ಹಬಾ ಫೈನಲಿ ಆನಂದ್ ನಮ್ಮ ಭಾವನ ಹತ್ರ ನಾವು ಸಿಕ್ಕಾಬಡೆ ಕಂಫರ್ಟಬಲ್ ಆಗಿರ್ತಾನೆ. ಓ అది ಚಳಿನಾ? ಅದು ಕಿವಿ ಚಳಿ. ತಮಿಳಲ್ಲಿ ಚಳಿ ಅಂದರೆ ಬೇರೆ. ಸಮಯ 4:20. ಈಗ ನಮ್ಮೆಲ್ಲರಿಗೂ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ಏನು ಕೇಕಮ್ಮ ಇದು? ಕಪ್ ಕೇಕಾ? ಪ್ಲಮ್ಮ. ಓಕೆ, ಅದು ಏನು ಡಯೆಟ್ದು ಮಿಕ್ಸ್ಚರ್ ಅಂತೆ. ಮಿಕ್ಸ್ಚರಲ್ಲೂ ಡಯೆಟ್ ಅಂತೆ ನೋಡಿ. ಇದೇನಿದು? ಸ್ವೀಟಾ? ಇಲ್ಲ, ಆಯಿಲಲ್ಲಿ ಕರೆದಿರೋ ಸ್ವೀಟಾ? ಕಚೋರಿ. ಹಾಂ, ಸಮೋಸ. ಆಮೇಲೆ ಓಕೆ, ಆಮೇಲೆ ಕಾಫಿ ಮಾಡ್ಕೊಳ್ಳೋಕ್ಕೆ ಕಾಫಿ, ಮಸಾಲ ಚಾಯ್. ಇಷ್ಟು ಕೊಟ್ಟಿದ್ದಾರೆ. ಮೌಲ್ಯಶ್ರೀ ಅವರೇ ಆಗ್ತಾ ಅಲ್ವಾ? ಅವ್ರಿಗೆ ಆ ಸೀಟ್ ಬೇಕಂತೆ ನೋಡಿ. ನನ್ನ ಸೀಟ್ನ ಅವರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಏನೋ ಇದು? ಏನು ತಿಂತಾ ಇದೆಯಾ? ಹಾಂ, ಅವನೇ ತಿಂತಾರೆ ನೋಡಿ. ಪಾಪಮ್ಮ ಇಷ್ಟ ಆಯ್ತಾ ಊಟ? ಸ್ನ್ಯಾಕ್ಸು? ಸುಮ್ಮನೆ ಓಕೆ ತಪ್ಪಾಗಿ ಅಂದ್ಬಿಟ್ಟೆ. ಓಕೆನಾ? ಹೌದು. ಈಗ ಇಲ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ಇಲ್ಲೇ ಇದೆ ನೋಡಿ. ಇವನೊಬ್ಬರಿಗೆ ಹೊಟ್ಟೆ ಹಸ್ತಿದೆ, ನಿದ್ದೆ ಬಂದಿದೆಯಾ, ಹೊಟ್ಟೆ ಹಸ್ತಿದೆಯಾ ಏನಕ್ಕೆ ಗೊತ್ತಿಲ್ಲ.
ಅವನು ಅಳ್ತಾ ಇರೋದಕ್ಕೆ ನಾವೆಲ್ಲರೂ ಇಲ್ಲಿದ್ದೀವಿ. ಆಯ್ತು ಕುಡಿಯಪ್ಪ ಕುಡಿ. ವಂದೇ ಭಾರತ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕಣ. ವಂದೇ ಭಾರತ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಲ್ವಾ? ಸೂಪರ್. ಸೂಪರ್ ಬಿಸಾಕತ್ತಲ್ಲ ಅದೆಲ್ಲ. ಸೂಪರ್. ನೋಡಿ, ನಾವು ಎಷ್ಟು ಅವಾಯ್ಡ್ ಮಾಡಿದ್ರು ಇದೊಂದಿಂದನೇ ಕಂಟ್ರೋಲ್ ಮಾಡೋಕ್ಕಾಗಿತ್ತು ಅವನ್ನ, ಎಲ್ಲಾರು ಬೇಕು ಕೈಗೆ. ಅಲ್ವಾ? ನನ್ನೆಲ್ಲರನ್ನು ಫೈನಲಿ ಪಾಪ ಕಂಗ್ರ್ಯಾಚುಲೇಷನ್ಸ್. ಫೈನಲಿ ಇವನು ಮಲ್ಕೊಂಡ. ಆದರೆ ಒಂದು ಸೀಟ್ ಅವರ್ಸ್ಕೊಂಡಿದ್ದಾನೆ. ಏನು ಮಾಡೋದು? ಆದೀವ್ ಇಲ್ಲಿ, ಅಪ್ಪ ಎಲ್ಲಿ ಕೂತ್ಕೊಂಡಿದ್ದಾರೆ? ನಿಂತ್ಕೊಂಡಿದ್ದಾರಾ? ಇವನ್ನ ಮಲಗಿಸೋಷ್ಟ್ರೊಳಗೆ ಯಾವ ಮಟ್ಟಿಗೆ ಪಟ್ಟಿದ್ದು ಕಷ್ಟ ಅಂತಂದರೆ ಫುಲ್ ಹೈಪರ್ ಆಗ್ಬಿಟ್ಟಿದ್ದೆ. ಯಾಕಂದರೆ ನಿದ್ರೆ ಮಾಡ್ತಿರ್ಲಿಲ್ವಲ್ಲ. ಅವನು ಕರೆಕ್ಟಾಗಿ 4 ಗಂಟೆಗೆ ಎದ್ದೇಳೋದು. ನಾವು 1 ಗಂಟೆಗೆ ಎಬ್ಬಿಸ್ಕೊಂಡು ಕರ್ಕೊಬಂದು ಅವನಿಗಿನ್ನೂ 3 hours ನಿದ್ದೆ, 2 hours. ಇದೇನಂತಂದರೆ ಟೋಟಲ್ಲು ನಾವು 13 ಸೇರಿಸಿ 7 ಸೀಟ್ ಬುಕ್ ಮಾಡಿದ್ವು, ಆಯಿತಾ? 7 ಸೀಟಲ್ಲಿ 1 ಸೀಟ್ ಇದೆಯಲ್ಲ, 1 ಸೀಟಲ್ಲಿ ಯಾರೋ ಒಬ್ರು ಬಂದು ಕೂತ್ಕೊಂಡಿದ್ದಾರೆ. ಅದೇನಕ್ಕೆ ಅಂದರೆ ನಾವು ಬಂದಿಲ್ಲ ಅಂತ. ಸರಿ, ನಮ್ಮ ಸೀಟೇ ನಾವು ಕೊಟ್ಟಿರೋದು 3,500 ಬಂದು ನಮ್ಮ ಸೀಟೇ ಕೇಳಿ ಅಂತಂದರೆ ಅಯ್ಯೋ ಇಷ್ಟು ತನಕ ಕೇಳಲಿಲ್ಲ, ಈಗ ಕೇಳಿದ್ರೆ ಪಾಪ ಏನು ಅನ್ಕೋತಾರೋ ಅಂತ ಟಿ ಅವರಿಗೆ ಲಂಚ ಕೊಟ್ಬಿಟ್ಟು ನಮ್ಮ ಸೀಟಲ್ಲಿ ಕೂತಿರೋದವರು. ಎಂಥ ಒಳ್ಳೆಯ ಮನುಷ್ಯ ನೋಡಿ ನಮ್ಮ ಭಾವ. ಆದರೆ ನನ್ನ ಅಳಿಮಯ್ಯ ಸರಿ ಓಕೆ ಬನ್ನಿ ಟಿ ಹೇಳೋಣ ಅಂತ ಹೇಳ್ತಾರೆ. ಹಾಂ ಬಾ, ಉಸೇನ್ ಬೋಲ್ಟ್ ಯಾರನ್ನ ಕೇಟ? ಅವ್ನು ದೊಡ್ಡ ಕ್ರಿಯೇಟರ್ ಅಂತ ಕೇಳ್ತಾರ. ಸರಿ, ಉಸೇನ್ ಬೋಲ್ಟ್ ನಿಜವಲ್ಲ ಗೊತ್ತಿಲ್ವಾ? ನಿಜ ಬೋಲ್ಟ್ರಾ? ಗುಡ್ ಮಾರ್ನಿಂಗ್. ನಿದ್ದೆ ಆಯಿತು ಅಲ್ವಾ? 7:15 ಊಟ ಬಂತು. ಸೊ ಊಟದಲ್ಲಿ ಏನೇನು ಕೊಡ್ತಾರೆ ಅಂತಂದರೆ, ಏನು ರೈಸ್ ಇದು? ಗೀ ರೈಸಾ? ಜೀರಾ ರೈಸು, ಪನ್ನೀರು ಒಂದಿಷ್ಟಿದ್ದು, ಮೊಸರು ಈ ಪ್ಯಾಕೆಟಲ್ಲಿ, ಚಪಾತಿ ಇದರಲ್ಲಿ ಚಪಾತಿ ಕೊಟ್ಟಿರ್ತಾರೆ. ಸೊ ಎಲ್ಲರಿಗೂ ಕೊಟ್ಟಿದ್ದಾರೆ. ನನ್ನ ವೈಫ್ಗೆ ಸ್ವಲ್ಪ ಒಂಚೂರು ಹುಷಾರಿಲ್ಲ ಅವಳಿಗೆ. ಸೊ ಹಾಗಾಗಿ ಅವಳು ಹೋಗಿದ್ದಾಳೆ. ಈ ಟೈಮಲ್ಲಿ ಇದ್ದೇ ಇದ್ದೀರ. ಸೊ ಡಾರ್ಲಿಂಗ್ಸ್ ಇವಾಗ 130 ಕಿಲೋಮೀಟರ್ ಓಡ್ತಾ ಇದೆ ನೋಡಿ ಗಾಡಿ. 13 ಕಿಲೋಮೀಟರ್ ಇದೆ ನಮ್ಮಲ್ಲ ಡೆಸ್ಟಿನೇಷನ್ಗೆ. ಇನ್ನು ಒಂದು 7-8 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ. ಅಬ್ಬಾ ಸೊ ಅಲ್ಲಿ ನೋಡಿ, ನನ್ನ ಮಗ ಅವ್ರ ಮಾಮನ ಜೊತೆ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಆದರೆ ಮೌಲಿನಿಗೆ ಮಂತ್ರಾಲಯದಲ್ಲಿ ಸ್ವಲ್ಪ ಹೊತ್ತಷ್ಟೇ ನಿಲ್ಲಿಸೋದು ಅಂತ ಹೇಳಿದ್ರು. ಹಾಗಾಗಿ ಬ್ಯಾಕ್ ಪ್ಯಾಕ್ ಎಲ್ಲ ಮುಂಚೆನೇ ಎತ್ತಿಟ್ಕೊಂಡು ಈ ಪ್ಯಾಕ್ನು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಪಾಪಮ್ಮ ಚಾರ್ಜರೆಲ್ಲ ಎತ್ಕೊಂಡಿದ್ದೇನೋ? ಓಕೆ. ಬಾಯ್ ವಂದೇ ಭಾರತ್. ರೀಚ್ ಆದ ಫೈನಲಿ. ಎಸ್, ಎಲ್ಲರೂ ಮುಖೇನೋ ಸುಸ್ತಾಗಿ ಪಾಪಚಿ ಥರ ಆಗ್ಬಿಟ್ಟಿದೆ. ಬಟ್ ಎನರ್ಜಿ ಒಳಗಡೆಯಿಂದ ತೊಗೊತಾ ಇದ್ದೀವಿ. ರಾಯರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಲ್ಲ, ಅದರ್ಸ್ ವೈ. ಟಚಾ ಎಕ್ಸಿಟಲ್ಲಿ ಇಲ್ಲೇ ಮಂತ್ರಾಲಯದ್ದು ಡ್ರಾಯಿಂಗ್ಸ್ ಎಲ್ಲ ಇಲ್ಲ ಇದೆ ನೋಡಿ. ಓಕೆ. ಹಬ್ಬಾಡೆ ನಾವು 6 ಜನ ಇದ್ದೇವೆ.
ಖಾರವನಾ? ಓಕೆ ಓಕೆ. ಪ್ರೆಗ್ನೆಂಟ್ ಲೇಡಿ. ಹೋಟ್ಲ್ ಹೆಸರೇನು? ಅಣ್ಣವ್ರೆ ಇದು ಎಷ್ಟು ತಗೊಂತೀರಾ? 700? ಓಕೆ. ಇದು ಪೂರ್ತಿ ನಮ್ಮದೇ ಅಲ್ಲ ಗಾಡಿ ಹಂಗಾರೆ? ಹಾಂ ಓಕೆ. ಮತ್ತೆ ಸರಿ ಬನ್ನಿ ಹತ್ತಿ. ಹಾಂ ಲಗೇಜ್ ಲಗೇಜ್ ಲಗೇಜ್. ಬ ಇರಪ್ಪ ಇರಪ್ಪ ಹೋಗೋಣ ಹೋಗೋಣ ಬರ. ದೇವಸ್ಥಾನ ಬಾಗಿಲಾಗ ಈ ಕಡೆ ಇದೆ. ಡೈನಿಂಗ್ ಹಾಲ್ ಹೋಗ್ತಿರಲ್ಲ ಆ ರೂಟಲ್ಲಿ. ಹಾಂ ಡೈನಿಂಗ್ ಹಾಲ್. ಭಾನುವಾರ ದಿನ ಎಷ್ಟು ಹೊತ್ತಿಗಿದೆಯಪ್ಪ ಇದು? ಇದೇ ಬರುತ್ತೆ ಭಾನುವಾರ. ಎಷ್ಟು ಬೆಳಿಗ್ಗೆ ಹೊತ್ತು ಎಷ್ಟು ಗಂಟೆಗಿದೆ? 7 ಗಂಟೆಗೆ ಬರೋದು. 7:15 ಇರ್ತದೆ ಟ್ರೈನ್. ಆಗ್ಲಿಂದ ಇಲ್ಲಿರೋ ಹಸುಗಳನ್ನ ಅಲ್ಲಿ ಇಲ್ಲೆಲ್ಲ ನೋಡಿಕೊಂಡು ಆ ನಾವು ಅಂಬಾ ಅಂತದೆ ನಾನು ಹೇಳಿ ಅಂಬಾ ಅಂತ. ಇಲ್ಲೂ ಕ್ರಿಸ್ಮಸ್ ಆಚರಿಸ್ತಾ ಇದ್ದಾರೆ. ನಮಃ ಶಿವಾಯ. ಈಗ ನಾವು ಈ ಆರ್ಚ್ನ ಎಂಟ್ರಿ ಆಗೋ ಟೈಮಲ್ಲಿ ನಮ್ಮ ಸಮಯ 9 ಗಂಟೆ, ಎಕ್ಸಾಕ್ಟಾಗಿ 9 ಗಂಟೆ ಆಗಿದೆ. ಫೈನಲಿ ಎಂಟ್ರಿ ಆದ್ವಿ. ಆಲ್ರೆಡಿ ನಮ್ಮಮ್ಮ ಫೀಲ್ಸ್ಗೆ ಹೋಗ್ಬಿಟ್ಟಿದ್ದಾರೆ. ಸಿಕ್ಕಾಬಡೆ ಇಷ್ಟ ನಮ್ಮಮ್ಮನಿಗೆ ರಾಯರ್ ಕಂಡ್ರೆ. ಸಿಕ್ಕಾಬಟ್ಟೆ ಅಂದರೆ ಯಾವ ಥರ ಭಕ್ತಿ ಅಂತಂದರೆ ಹೇಳೋಕ್ಕಾಗೋದೇ ಇಲ್ಲ. ಆ ಥರ ಭಕ್ತಿ ನಮ್ಮಮ್ಮನಿಗೆ ರಾಯರಂದರೆ. ಐ ಮೀನ್ ನಮಗೆಲ್ಲ ಭಕ್ತಿ ಇದೆ, ಬಟ್ ನಮ್ಮಮ್ಮನಿಗಿರೋದು ಚಾನ್ಸ್ ಇಲ್ಲ. ಒಂಥರ ಫ್ಯಾನ್ ಅಂತಲೇ ಹೇಳ್ಬೋದು ನಮ್ಮಮ್ಮ. ಏನು ಏನು ಕುಡಿದೆ? ಫ್ಯಾನು ನಮ್ಮಮ್ಮ. ಹೌದು ತಾನೆ ನಮ್ಮ ರಾಯರ ಫ್ಯಾನ್ ತಾನೇ ನೀವು? ಹ್ಞೂ. ಎಷ್ಟು ರಶ್ ಇದೆ ನೋಡಿ. ಗಾಬರಿ ಆಗ್ಬಿಟ್ಟಿದೆ ಪಾಪ ಇವೆಲ್ಲ ನೋಡಿ. ರಶ್ ನೋಡಿ. ನಾಳೆ ಸ್ಯಾಟರ್ಡೆ. ಆ್ಯಕ್ಚುಲಿ ಇವತ್ತು ಇಲ್ಲಿಗೆ ಬರ್ತೀವೋ ಇಲ್ವೋ ಅನ್ನೋದೇ ಆಗ್ಬಿಟ್ಟಿತ್ತು. ಆ ಥರ ಟ್ರೈನೇ ಮಿಸ್ ಆಗ್ಬಿಡ್ತಿತ್ತು. ಈಗ ಇಲ್ಲಿದ್ದೀವಿ ಮಠದಲ್ಲಿ. ಇನ್ನು ಏನೇನೋ ಆ್ಯಕ್ಚುಲಿ ಬಾ ರೂಮ್ 2 ರೂಮ್ ಬುಕ್ ಮಾಡಿದ್ದಾರೆ. ಅದರಲ್ಲಿ 1 ರೂಮು 2 ದಿನಕ್ಕೆ, ಇನ್ನೊಂದು ರೂಮು ಇನ್ನು 1 ದಿನಕ್ಕೆ ಮಾಡಿದ್ದಾರೆ. ಈ ರಶಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ ಅನ್ನೋ ಥರ. ಸೊ ಫೈನಲಿ ರಾಯರ ಮಠಕ್ಕೆ ಬಂದಿದ್ದೀವಿ. ರೀಚ್ ಆಗ್ತೀವೋ ಇಲ್ಲೋ ಅನ್ನೋ ಒಂದು ಟೆನ್ಷನಲ್ಲಿದ್ದು, ಬಟ್ ಫೈನಲ್ ರೀಚ್ ಆಗ್ಬಿಟ್ಟು. ಎನಿವೆ ಓಕೆ, ಪೇ ಮಾಡಿ ಬರ್ತೀನಿ ರೀ. ಸುಬುಧೇಂದ್ರ ಮತ್ತು ಸುಮತೇಂದ್ರ ಅಂತ 2 ರೂಮಲ್ಲಿ ಒಂದೊಂದು ರೂಮು. ಸೊ ಈ ಸೈಡ್ ಅಂತ ಹೇಳಿದ್ರು. ಹುಡಿಕೊಂಡು ಸುಬುಧೇಂದ್ರ ಅದೇ ಅನ್ಸುತ್ತೆ. ಹುಡಿಕೊಂಡು ಬಂದಾಯ್ತು. ಅಮೇಝಿಂಗ್ ಆಗಿದ್ದೀರಿ. ಈ ಗ್ಯಾಪಲ್ಲಿ ತೋರಿಸ್ಬಿಡ್ತೀನಿ. ಸೂಪರ್ ಆಗಿದೆ ಅಲ್ಲ? ಸೂಪರ್. ಕಲ್ಯಾಣಿ. ಓಕೆ. ಎಷ್ಟು ದೊಡ್ಡ ಪೇಂಟಿಂಗ್ ನೋಡಿ ಎಂಟ್ರೆನ್ಸ್ ಅಲ್ಲೇ. ಸುಮತೇಂದ್ರ ಇಲ್ಲಿದೆ. ಸುಬುಧೇಂದ್ರ, ವಿಜಯೇಂದ್ರ ಸಖತ್ ಮಾತ್ರ. ಹಲೋ ಮೇಡಮ್, ಏನು ನಗ್ತಾ ಇದ್ದೀರಾ? ಸೊಂಟ ಹೆಂಗೆ ಹೊಡಿತಾ ಇದೆ ಅಂದರೆ, ಇಷ್ಟು ತನಕ ಅಲ್ಲೇ ಕೂತ್ಕೊಂಡಿದ್ದೆ. ಎಷ್ಟು ರಶ್ ಅಂತಂದರೆ, ಈಗ ನಮ್ಮ ಹಣೆ ಬರೋಕ್ಕೆ 2 ರೂಮ್ ಮಾಡಿದ್ನ 1 ರೂಮ್ನ 2 ದಿನಕ್ಕೆ, 1 ರೂಮ್ನ ಬರೀ 1 ದಿನಕ್ಕೆ ಮಾಡಿದ್ದಾರೆ. ನಾಳೆಗೆ ಏನು ಮಾಡೋದು ಗೊತ್ತಿಲ್ಲ. ಇನ್ನೊಂದು ರೂಮು ಮೋಸ್ಟ್ಲಿ ಹೊರಗಡೆಯಿಂದ ಏನಾದರೂ ಮಾಡ್ಬೇಕು ಅನ್ಸುತ್ತಲ್ಲಮ್ಮ. ಹೌದಾ? ಫೈನಲಿ ನೋಡಿ, ಇದ್ರ ಎದುರುಗಡೆ, ಕಲ್ಯಾಣಿ ಎದುರುಗಡೆ ಇರೋದು ರೂಮು. ರೂಮಲ್ಲ ಬರ್ತೀನಿ ಅಲ್ಲಿಗೆ. ಓ ಇವನು ಹಗ್ ಮಾಡೋದು. ಬರ್ತೀನಿ ಬಾವ ಅಲ್ಲಿಗೆ. ಓಕೆ, ಸಿ ಯು ಮೌಳಿ, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಓಕೆ, ಗುಡ್ ನೈಟ್ ಡಾರ್ಲಿಂಗ್. ಓಕೆ, ಇದು ಎದುರುಗಡೆ ಇರೋಂಥ ರೂಮು. ಇಲ್ಲೊಂದು ಮಲ್ಕೊಳ್ಳೋಕ್ಕೆ ಜಾಗ ಇದೆ. ಇದು ಡಬಲ್ ಕಾಟು. ಇದು ಬಾತ್ರೂಮು. ಇಲ್ಲಿ ಕನ್ನಡಿ. ಹಾಂ
ಕರೆಂಟ್ ಹೋಯ್ತು. ಇವನ್ನ ರಾತ್ರಿ ಹೊತ್ತು ಬಿಸಿನೀರು ಸ್ನಾನ ಮಾಡಿಸಿ ಮಲಗಿಸೋ ರೂಢಿ. ಇಲ್ಲಿ ಬಿಸಿನೀರು ಬರ್ತಾಯಿಲ್ಲ. ಸ್ವಲ್ಪ ಇಲ್ಲಿ ವ್ಯವಸ್ಥೆಗಳೆಲ್ಲ ಅಂದರೆ 1700 ರೂಪಾಯಿ ಪರ್ ರೂಮ್ಗೆ ಅಷ್ಟು ಬರ್ತಿಲ್ಲ ಅನಿಸುತ್ತೆ. ಬಟ್ ಮಠದ ಹತ್ರ ಇರೋದ್ರಿಂದ ಹಾಗೆ ಕೊಡ್ಬೋದೇನೋ. ಮೋಸ್ಟ್ಲಿ ಇಲ್ಲಿಂದ ಅಲ್ಲಿಗೆ ಹತ್ರ ಬಾಕೋ ಡಿಸ್ಟೆನ್ಸ್ ಅಲ್ವಾ. ಮೇಡಮ್ಗೆ ಐಸ್ ಕ್ರೀಮ್ ಕೊಟ್ಬಿಟ್ಟು ಯಾರಿಗೆ ಎಲ್ರಿಗೂ ಐಸ್ ಕ್ರೀಮ್ ಕೊಟ್ಟು ಬಂದ 3 ಉಳಿಸ್ಕೊ ಬಂದಿದ್ಯಾ ಈಗ. ಅಲ್ಲ ಬಾಯಿಗೆ ಬಾಯಿ ಹಾಕೊಂಡು ಐಸ್ ಕ್ರೀಮ್ ಅಂದರೆ ಹುಡುಗರು ಕೊಟ್ಟ ಹುಡುಗರು ಮತ್ತು ಇಲ್ಲಿ ಯಾರಿಗೂ ಕೊಟ್ಟ ಒಬ್ರಿಗೆ ಅವರು ಹುಡುಗನೇನಾ ಯಾವುದು ಅಂಕಲ್ ಕೊಟ್ಟರು. ಅಂದರೆ ಚಳಿ ಅಲ್ವಾ ಈಗ ಯಾರು ತಿನ್ನಲ್ಲ. ಹಾಂ ನನಗೆ ಅಂತ ನಾನು ತಗೊಂಡೆ ಸ್ವಲ್ಪ ಜಾಸ್ತಿ ತಗೊಂಡೆ ಅಷ್ಟೇ. ಓಕೆ ಖುಷಿ ನೋಡು ಖುಷಿಯ. ಬಿಸಿನೀರು ಬರ್ತಲ್ವಲ್ಲ ಏನು ಮಾಡ್ದ. ಹೌದಾ? ಹ್ಞೂ ನಾವು 4 ಗಂಟೆಗೆ ಎಬ್ಸೋದಿರೋದು. ಇದ್ದಾಗ ಎಟ್ಟಿ ಅಲ್ಲಿ ದೇವಸ್ಥಾನದಲ್ಲಿ. ಸರಿ ಬಾ ಮನ್ಕೊಳ್ಳೋದು ಬೇಗ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ಟಾರ್ಲಿಂಗ್ಸ್. ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.